ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೀತಾ ಇದೆ. ಇನ್ನು ಒಂದಷ್ಟು ವಿಚಾರಗಳ ಬಗ್ಗೆ ವಕೀಲರು ಕೂಡ ಕೋರ್ಟ್ನಲ್ಲಿ ಉಲ್ಲೇಖ ಮಾಡಿ ವಾದವನ್ನ ಮಂಡನೆ ಮಾಡುತ್ತಿದ್ದಾರೆ. ಆರೋಪಿ ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿವಿ ನಾಗೇಶ್ ಅವರಿಂದ ವಾದ ಮಂಡನೆಯಾಗ್ತಿದೆ. ದರ್ಶನ್ ಶೂ ಅನ್ನ ಜೂನ್ 14ರಂದು ರಿಕವರಿ ಮಾಡಿದ್ದಾರೆ. ಹಿಂದೆಲ್ಲ ರಸ್ತೆ ಬದಿಯಲ್ಲಿ ಮ್ಯಾಜಿಕ್ ಮಾಡ್ತಾ ಇದ್ರು. ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಸಿವಿ ನಾಗೇಶ್. ಚೊಂಬಿನಲ್ಲಿ ಚೆಂಡು ಇಟ್ರೆ ಮೊಲವಾಗಿ ಬಿಡ್ತಾ ಇತ್ತು ಅದು. ನೀವು ಇಂತಹ ಮ್ಯಾಜಿಕ್ ನೋಡಿದ್ದೀರೆಂದು ಭಾವಿಸ್ತೇನೆ. ಉದಾಹರಣೆಯನ್ನ ಕೊಟ್ಟು ಇಲ್ಲಿ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ. ಆರೋಪಿ ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ದರ್ಶನ್ ಹೇಳಿಕೆಯಲ್ಲಿ ಚಪ್ಪಲಿ ಇದ್ದದ್ದು ಶೂ ರಿಕವರಿ ಆಗಿದೆ, ಇದು ಹೇಗೆ ಮಾಯಮಂತ್ರ ಏನಾದರೂ ಆಗೋಯ್ತಾ? ಈ ರೀತಿಯಾಗಿ ಇಲ್ಲಿ ಸಿವಿ ನಾಗೇಶ್ ಅವರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿವಿ ನಾಗೇಶ್ ಅವರ ವಾದ ಮಂಡನೆ ಆಗ್ತಾ ಇದೆ. ಇದುವರೆಗೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಹೇಗಾಯಿತು, ಯಾವ ರೀತಿಯಾಗಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ರು, ಆದರೆ ಆ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ ನಂತರದಲ್ಲಿ ಅವುಗಳನ್ನು ತಿರುಚುವಂತಹ ಪ್ರಯತ್ನ ಕೂಡ ಆಗಿದೆ ಅನ್ನೋ ಅಂಶವನ್ನು ಉಲ್ಲೇಖಿಸಿದ್ದಾರೆ. ಸೀಸ್ ಮಾಡಿದ ವಸ್ತುಗಳು ಏನೇನಾಯಿತು, ಪೊಲೀಸರು ಏನು ಮಾಡಿದ್ರು, ಜೂನ್ 9ರಂದೇ ಪೊಲೀಸರು ಗೋಡೌನ್ನಲ್ಲಿದ್ದರು. ಇದು ಸಿವಿ ನಾಗೇಶ್ ಅವರ ವಾದ ಮಂಡನೆ ಪ್ರಮುಖ ಅಂಶಗಳು. ವಸ್ತುಗಳನ್ನು ಸೀಸ್ ಮಾಡಿದ್ದಾರೆಂದು ಹೇಳಿದ್ದಾರೆ. ಅಂದರೆ ದರ್ಶನ್ ಅವತ್ತು ರೇಣುಕಾಸ್ವಾಮಿ ಹತ್ಯೆ ಆಯ್ತಲ್ಲ, ಅವತ್ತಿನ ದಿನ ಏನು ಶೂಸ್ ಹಾಕಿದ್ರು, ಟಿ ಶರ್ಟ್ ಹಾಕಿದ್ರು, ಅಥವಾ ಅವರ ಉಡುಪುಗಳು ಏನೇನಿತ್ತೋ ಅದೆಲ್ಲವನ್ನ ಕೂಡ ಸೀಸ್ ಮಾಡಲಾಗಿದೆ. ರೇಣುಕಾಸ್ವಾಮಿಗೆ ಹಲ್ಲೆಯನ್ನು ಮಾಡಿದ್ರಲ್ಲ, ಆ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅದ್ರ ಬಗ್ಗೆ ಇಲ್ಲಿ ಸಿವಿ ನಾಗೇಶ್ ಅವರು ಉಲ್ಲೇಖ ಮಾಡ್ತಾರೆ. ಆದರೆ ಜೂನ್ 12ರಂದು ದರ್ಶನ್ ಹೇಳಿಕೆಯ ಆಧಾರದಲ್ಲಿ ವಶಕ್ಕೆ ಅಂತ ಹೇಳಿದ್ದು ಯಾಕೆ? ಮುಂಚಿತವಾಗಿ ಅವರು ಅದನ್ನು ವಶಕ್ಕೆ ಪಡ್ಕೊಂಡಿದ್ರು. ಆದರೆ ಜೂನ್ 12ರಂದು ದರ್ಶನ್ ರವರು ಹೇಳಿಕೆ ಕೊಟ್ಟ ಮೇಲೆ ಅದನ್ನು ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿ ಪೊಲೀಸರು ತಮ್ಮ ಹೇಳಿಕೆಯನ್ನ ಯಾಕೆ ಇಲ್ಲಿ ತಿರುಚಬೇಕಾಯಿತು? ಇದು ಸಿವಿ ನಾಗೇಶ್ ಅವರ ಪ್ರಶ್ನೆ. ಲಾಠಿ, ಮರದ ಕೊಂಬೆ, ಬಾಟಲಿ, ನೈಲಾನ್ ಹಗ್ಗವನ್ನ ವಶಕ್ಕೆ ಪಡೆದಿಲ್ಲ, ಅದನ್ನು ಯಾಕೆ ವಶಕ್ಕೆ ಅವರು ತೆಗೆದುಕೊಂಡಿಲ್ಲ ಅಂತ ಹೇಳಿ ಇಲ್ಲಿ ಪ್ರಶ್ನಿಸಿದ್ದಾರೆ. ದರ್ಶನ್ ತೋರಿಸ್ಲಿ ಎಂದು ವಸ್ತುಗಳನ್ನು ವಶಕ್ಕೆ ಪಡೆದಿಲ್ಲವೇ ಅಂತ ಹೇಳಿ ಇಲ್ಲಿ ಸಿವಿ ನಾಗೇಶ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ದರ್ಶನ್ ರವರನ್ನ ಪ್ರಕರಣದಲ್ಲಿ ಸಿಲುಕಿಸೋದಕ್ಕೆ ಪ್ರಯತ್ನಗಳು ಆಯ್ತಾ ಅನ್ನೋ ಆಯಾಮದಲ್ಲಿ ಸಿವಿ ನಾಗೇಶ್ ಅವರ ವಾದ ಮಂಡನೆಯ ವೈಖರಿ ಇಲ್ಲಿ ಕಂಡು ಬರ್ತಾ ಇದೆ. ಕೃತ್ಯದ ಸ್ಥಳದಲ್ಲಿ ಕೆಲ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ನಾನು ಕೃತ್ಯದ ದಿನ ಧರಿಸಿದ್ದ ವಸ್ತುಗಳನ್ನ ತೋರಿಸ್ತೇನೆ, ಹೀಗೆಂದು ದರ್ಶನ್ ಹೇಳಿಕೆಯಲ್ಲಿ ಉಲ್ಲೇಖಿಸಲಾಗಿದೆ. ದರ್ಶನ್ ಏನ್ ಸ್ಟೇಟ್ಮೆಂಟ್ ಕೊಟ್ಟರೋ ಅದರಲ್ಲಿ ಉಲ್ಲೇಖ ಇದೆ. ಆರೋಪಿ ದರ್ಶನ್ ಪರವಾಗಿ ವಕೀಲ ಸಿವಿ ನಾಗೇಶ್ ಅವರ ವಾದ ಇದು. ಪಂಚನಾಮೆಯಲ್ಲಿ ದರ್ಶನ್ ಚಪ್ಪಲಿಯನ್ನ ಧರಿಸಿದ್ರು, ಕೊನೆಗೆ ರಿಕವರಿ ಮಾಡಿರೋದು ರಕ್ತದ ಕಲೆಯ ಶೂ. ಯಾವ ರೀತಿಯಾಗಿ ಲೋಪ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಿವಿ ನಾಗೇಶ್ ಅವರ ವಾದ ಮಂಡನೆ ಮುಂದುವರೆದಿದೆ. ಕೃತ್ಯದ ದಿನ ಧರಿಸಿದ್ದ ವಸ್ತುಗಳನ್ನ ತೋರಿಸ್ತೇನೆ, ದರ್ಶನ್ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ಅದನ್ನ ಉಲ್ಲೇಖಿಸಲಾಗಿದೆ. ಒಂದಷ್ಟು ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡುವಂತಹ ಕೆಲಸ ಆಗಿದೆ. ಪಂಚನಾಮೆಯಲ್ಲಿ ದರ್ಶನ್ ಚಪ್ಪಲಿಯನ್ನ ಧರಿಸಿದ್ರು, ಕೊನೆಗೆ ರಿಕವರಿ ಮಾಡಿರುವುದು ರಕ್ತದ ಕಲೆಯ ಶೂ ಅಂತ ಹೇಳಿ ಸಿವಿ ನಾಗೇಶ್ ಅವರು ವಾದದ ಸಂದರ್ಭದಲ್ಲಿ ಹೇಳ್ತಿದ್ದಾರೆ. ಹೇಗೆ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ರ ವಿರುದ್ಧ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ್ದಾರೋ ಆ ಸಾಕ್ಷ್ಯಗಳು ಭಿನ್ನವಾಗಿ ನಿಂತ್ಕೊಳ್ತವೆ ಅನ್ನೋದನ್ನ ಕೋರ್ಟ್ ಮುಂದೆ ಸಾಬೀತುಪಡಿಸುವಂತಹ ಕೆಲಸವನ್ನ ಇಲ್ಲಿ ಸಿವಿ ನಾಗೇಶ್ ಅವರು ಪ್ರಬಲವಾಗಿ ಮಾಡ್ತಾ ಇರೋದು ಎದ್ದು ಕಾಣಿಸ್ತಾ ಇದೆ. ಸಿವಿ ನಾಗೇಶ್ ಅವರ ವಾದ ಮಂಡನೆಯ ಶೈಲಿಯನ್ನ ನಾವು ನೋಡ್ತಾ ಇದ್ದೀವಿ. ಪೊಲೀಸರಿಂದ ಏನ್ ಎಡವಟ್ಟುಗಳಾಗಿದೆ, ತಪ್ಪುಗಳಾಗಿದೆ, ಸ್ಥಳ ಮಹಜರು ಸಂದರ್ಭದಲ್ಲಿ ಇರಬಹುದು, ಅಥವಾ ಅಲ್ಲಿ ಗೋಡೌನ್ಗೆ ಏನು ಪಟ್ಟಣಗೆರೆ ಶೆಡ್ಗೆ ಹೋದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಸೀಸ್ ಮಾಡ್ಕೊಂಡಂತಹ ವಸ್ತುಗಳಿರಬಹುದು. ದರ್ಶನ್ ಬಂದ ಮೇಲೇನೆ ಒಂದಷ್ಟು ವಸ್ತುಗಳನ್ನ ಸೀಸ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಅಲ್ಲಿ ಬಿಟ್ಟು ಹೋದಂತಹ ಪರಿ ಇರಬಹುದು. ಎಲ್ಲೋ ಒಂದು ಕಡೆ ದರ್ಶನ್ರನ್ನ ಈ ಪ್ರಕರಣದಲ್ಲಿ ಸಿಲುಕಿಸುವಂತಹ ಪ್ರಯತ್ನಗಳು ಆಗಿದೆ ಅನ್ನೋದನ್ನ ಸಿವಿ ನಾಗೇಶ್ ಅವರು ತಮ್ಮ ವಾದ ಮಂಡನೆಯ ಮೂಲಕ ತೋರಿಸುವಂತಹ ಕೆಲಸವನ್ನ ಈ ಸಂದರ್ಭದಲ್ಲಿ ಅಲ್ಲಿ ಮಾಡ್ತಿದ್ದಾರೆ. ನಿರಂತರವಾಗಿ ವಾದ ಆಗ್ತಾ ಇದೆ ಸಿವಿ ನಾಗೇಶ್ ಅವರಿಂದ ದರ್ಶನ್ ಪರವಾಗಿ. ಇದಕ್ಕೋಸ್ಕರನೇ ಕಾಯ್ತಾ ಇದ್ರು, ಯಾಕಂದ್ರೆ ಬೇಲ್ ಅರ್ಜಿ ಪದೇ ಪದೇ ಮುಂದೂಡಿಕೆ ಆಗೋದಕ್ಕೆ ಇದೇ ಕಾರಣ ಆಗಿತ್ತು. ದರ್ಶನ್ ಪರವಾಗಿ ವಾದ ಮಂಡನೆ ಮಾಡೋದಕ್ಕೆ ಸಮಯಾವಕಾಶವನ್ನ ದರ್ಶನ್ ಪರ ವಕೀಲರು ಕೇಳಿದ್ರು.
ಇವತ್ತಾದರೂ ಜಾಮೀನು ಸಿಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿ ದರ್ಶನ್ ಇದ್ದಾರೆ. ಆದರೆ ಏನಾಗುತ್ತೆ ಅನ್ನೋದನ್ನು ಕಂಪ್ಲೀಟ್ ಆಗಿ ವಾದ ಮಂಡನೆ ಆದಮೇಲೆ ಕಾದು ನೋಡಬೇಕಿದೆ. ಸಿ.ವಿ. ನಾಗೇಶ್ ಅವರ ವಾದ ಎಷ್ಟು ಪ್ರಬಲವಾಗಿರುತ್ತೆ ದರ್ಶನ್ ರವರಿಗೆ ಜಾಮೀನನ್ನು ಕೊಡಿಸುವ ನಿಟ್ಟಿನಲ್ಲಿ ಅನ್ನೋದು ಕೂಡ ಕುತೂಹಲಕಾರಿ ವಿಚಾರ. ಈಗಾಗಲೇ ಅನೇಕ ಬಾರಿ 2-3 ಬಾರಿ ಬೇಲ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ಕೊಂಡು ಅದು ಹುಸಿಯಾಗಿದೆ. ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆಯ ವೈಖರಿಯನ್ನು ಕೂಡ ಇಲ್ಲಿ ಪ್ರತಿಯೊಬ್ಬರು ಅಚ್ಚರಿಯಿಂದನೇ ನೋಡ್ತಾ ಇದ್ದಾರೆ. ಈಗಾಗಲೇ ಈ ಹಿಂದೆಯೂ ಕೂಡ ವಾದ ಮಂಡನೆಯ ಸಂದರ್ಭದಲ್ಲಿ ವಕೀಲರು ದರ್ಶನ್ ಮುಗ್ಧರಿದ್ದಾರೆ, ಅವರನ್ನು ಪ್ರಕರಣದಲ್ಲಿ ಸಿಲುಕಿಸುವಂತಹ ಪ್ರಯತ್ನ ಆಗಿದೆ, ದರ್ಶನ್ ಹಲ್ಲೆಯಿಂದ ರೇಣುಕಾಸ್ವಾಮಿ ಸಾವನ್ನಪ್ಪಿಲ್ಲ, ಬೇರೆ ಕಾರಣ ಇರಬಹುದು, ಜೊತೆಗೆ ಮರಣೋತ್ತರ ಪರೀಕ್ಷೆ ಆಯ್ತಲ್ಲ ಆ ಒಂದು ರಿಪೋರ್ಟ್ನಲ್ಲೂ ಕೂಡ ಒಂದಷ್ಟು ತಪ್ಪುಗಳಿವೆ, ರೇಣುಕಾಸ್ವಾಮಿ ಸತ್ತಿದ್ದು ಯಾವಾಗ ಅನ್ನೋ ಟೈಮಿಂಗ್ಸ್ ಇಲ್ಲ, ಹೇಗೆ ಸತ್ತ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ದರ್ಶನ್ ಹೊಡೆದ್ರು ಅನ್ನೋ ಕಾರಣದಿಂದಲೇ ಸತ್ನ, ಒದ್ರು ಅನ್ನೋ ಕಾರಣದಿಂದಲೇ ಸತ್ನ, ದರ್ಶನ್ ಅಲ್ಲಿ ಇದ್ದಾಗಲೇ ಆತನ ಜೀವ ಹೋಯ್ತಾ, ಇದ್ಯಾವುದ್ರ ಬಗ್ಗೆಯೂ ಕೂಡ ಕರೆಕ್ಟಾಗಿ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಹಾಗಾಗಿ ದರ್ಶನ್ರನ್ನ ಹೇಗೆ ಇಲ್ಲಿ ಕೊಲೆ ಪ್ರಕರಣದಲ್ಲಿ ಸಿಲುಕಿಸುವಂತಹ ಪ್ರಯತ್ನ ಆಯಿತು ಅನ್ನೋದನ್ನ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸ ನಿರಂತರವಾಗಿ ದರ್ಶನ್ ಪರ ವಕೀಲರಿಂದ ಆಗ್ತಾನೇ ಇದೆ. ಈಗ ಅದರ ಮುಂದುವರೆದ ಭಾಗವಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ದರ್ಶನ್ರ ಪರವಾಗಿ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಒಂದಷ್ಟು ಉದಾಹರಣೆಗಳನ್ನು ಕೂಡ ಅವರು ತಮ್ಮ ವಾದದ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ. ದರ್ಶನ್ ಹೊಡೆದಿರಬಹುದು, ಅದಕ್ಕೆ ಸಾಕ್ಷ್ಯಗಳು ಕೂಡ ಸಿಕ್ಕಿರಬಹುದು, 4 ಬುದ್ಧಿಮಾತನ್ನ ಹೇಳಿರಬಹುದು, ಆದರೆ ಅವರು ಹೊಡೆದೇ ಆತ ಸತ್ತಿದ್ದಾನೆ ಅನ್ನೋದಕ್ಕೆ ಏನು ಸಾಕ್ಷಿ? ಪೊಲೀಸರ ಸ್ಥಳ ಮಹಜರುಯಿಂದ ಹಿಡಿದು ದರ್ಶನ್ರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡುವ ತನಕ ಏನೆಲ್ಲ ಲೋಪಗಳಾಗಿದೆ ಅನ್ನೋದನ್ನ ಇಲ್ಲಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡಲಾಗುತ್ತೆ. ನಿಖರವಾದಂತಹ ಮತ್ತು ದರ್ಶನ್ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಆತನಿಂದಲೇ ರೇಣುಕಾಸ್ವಾಮಿಯ ಜೀವ ಹೋಗಿದೆ ಅನ್ನೋದಕ್ಕೆ ಸರಿಯಾದ ಸಾಕ್ಷ್ಯಗಳು ಇಲ್ವಲ್ಲ ಅನ್ನೋದನ್ನ ಸಾಬೀತುಪಡಿಸುವಂತಹ ಪ್ರಯತ್ನವನ್ನ ಇಲ್ಲಿ ದರ್ಶನ್ ಪರ ವಕೀಲರು ಮಾಡ್ತಾ ಇದ್ದಾರೆ. ಅದೇ ಒಂದು ಆಯಾಮದಲ್ಲೇ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ ಕೂಡ ಆಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ದರ್ಶನ್ ನಂತರ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ತಿಂಗಳ ಮೇಲೆ ಆಗಿದೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು. ಸಾಕಷ್ಟು ನೋವಡ್ತಿದ್ದಾರೆ, ಆರೋಗ್ಯ ಕೈ ಕೊಡ್ತಾ ಇದೆ. ಇದೆಲ್ಲದರ ನಡುವೆ ಇವತ್ತು ಬೇಲ್ ಸಿಗುತ್ತಾ ಇಲ್ವಾ ಅನ್ನೋ ಟೆನ್ಷನ್ ಬೇರೆ ಇದೆ. ಇನ್ನು ಶೂ ರಿಕವರಿಗೆ ಯಾವುದೇ ಸ್ವ ಇಚ್ಛಾ ಹೇಳಿಕೆ ಇರಲಿಲ್ಲ. ಬಟ್ಟೆಯನ್ನ ರಿಕವರಿ ಮಾಡಲು ಹೋದಾಗ ಅವೂ ಇರಲಿಲ್ಲ. ಆರೋಪಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರ ವಾದ ಇದು. ಅದನ್ನ ಒಗೆದು ಒಣ ಹಾಕಿದ್ದರೆಂದು ಹೇಳಿದ್ರು. ಬಳಿಕ ರಿಕವರಿ ಮಾಡಿದ್ದಾರೆ. ಒಗೆದು ಒಣ ಹಾಕಿದ ಬಟ್ಟೆಗಳಲ್ಲಿ ರಕ್ತದ ಕಲೆ ಇರೋದಕ್ಕೆ ಹೇಗೆ ಸಾಧ್ಯ? ಸರ್ಫ್ ಪೌಡರ್ ಹಾಕಿ ಒಗೆದ ಬಟ್ಟೆಗಳಲ್ಲಿ ಕಲೆ ಇರೋದಕ್ಕೆ ಸಾಧ್ಯವೇ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ರಕ್ತದ ಕಲೆ ಇತ್ತೆಂದು ಪೊಲೀಸರು ಹೇಳಿದ್ದಾರಲ್ಲ, ಅದು ಹೇಗೆ? ನಿಮಗೆ ನೆನಪಿರಬಹುದು, ಈ ಒಂದು ಮರ್ಡರ್ ಆದಮೇಲೆ